ಹಾವೇರಿ ಜಿಲ್ಲೆಯಲ್ಲಿ ಯೂರಿಯಾ ಕೃತಕ ಅಭಾವ ಶುರುವಾಗಿದೆ. ಗೊಬ್ಬರಕ್ಕಾಗಿ ರೈತರು ಮತ್ತು ವಿತರಕರ ನಡುವೆ ಗಲಾಟೆ ಆಗಿದೆ. ರಾಣಿಬೆನ್ನೂರು ತಾಲೂಕಿನ ಹರನಗಿರಿ ಗ್ರಾಮದ ಸೊಸೈಟಿಯಲ್ಲಿ ಗಲಾಟೆ ಆಗಿದೆ. ಗೊಬ್ಬರಕ್ಕಾಗಿ ಮಧ್ಯರಾತ್ರಿಯಿಂದ ಸಾಲುಗಟ್ಟಿ ನಿಂತಿದ್ದಾರೆ ನೂರಾರು ಸಂಖ್ಯೆಯ ರೈತರು. ಗೊಬ್ಬರ ಕೊರತೆಯ ಹಿನ್ನೆಲೆಯಲ್ಲಿ ಒಬ್ಬರಿಗೆ 1 ಬ್ಯಾಗ್ ಯೂರಿಯಾ ಮಾತ್ರ ವಿತರಣೆ ಮಾಡುವುದಾಗಿ ಹೇಳ್ತಾರೆ. ಇದೇ ವಿಚಾರಕ್ಕೆ ಸೊಸೈಟಿಯಲ್ಲಿ ವಿತರಕರು ಮತ್ತು ರೈತರ ನಡುವೆ ಗಲಾಟೆ ಆಗಿದೆ. ಸೊಸೈಟಿಯ ಒಳಗಡೆ ಜಮಾವಣೆಗೊಂಡಿದ್ದಾರೆ ಅಲ್ಲಿನ ರೈತರು. ಹೀಗಾಗಿ ಆ ಸಂದರ್ಭದಲ್ಲಿ ಯಾವಾಗ ಸೊಸೈಟಿ ಒಳಗೆ ರೈತರು ಹೋಗ್ತಾರೆ, ನೂಕು ನುಗ್ಗಲಾಗುತ್ತೆ, ಗಲಾಟೆ ಆಗುತ್ತೆ, ಸಾಕಷ್ಟು ಪರಿಸ್ಥಿತಿ ಹದಗೆಡುವಂತ ಸನ್ನಿವೇಶ ಕ್ರಿಯೇಟ್ ಆಯಿತು. ಅಂತ ಸಂದರ್ಭದಲ್ಲಿ ರೈತರನ್ನ ಚದುರಿಸುವುದಕ್ಕೆ ಪೊಲೀಸರು ಕೂಡ ಬಂದು ಲಾಠಿಯನ್ನ ಕೂಡ ಬೀಸಿದ್ದಾರೆ. ಗಲಾಟೆ ಹೆಚ್ಚಾಗ್ತಿದ್ದಂತೆ ಪೊಲೀಸರು ಎಂಟ್ರಿ ಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಈಗ ಗೊಬ್ಬರ ವಿತರಣೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಈಗಾಗಲೇ ಒಂದು ಕಡೆಯಲ್ಲ, ಈಗಾಗಲೇ ಕೊಪ್ಪಳ ಇರ್ಬೋದು, ದಾವಣಗೆರೆ ಇತರ ಭಾಗದಲ್ಲೂ ಕೂಡ ಈ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಈ ಯೂರಿಯಾ ಸಿಗ್ತಾ ಇಲ್ಲ ಅನ್ನೋದಾಗಿ ರೈತರು ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಇತ್ತ ರಾಣಿಬೆನ್ನೂರಿನಲ್ಲೂ ಕೂಡ ಮತ್ತೆ ಅದೇ ಸನ್ನಿವೇಶ ಮುಂದೆ ಹೋಗಿ ಒಬ್ರಿಗೆ 1 ಯೂರಿಯಾ ಬ್ಯಾಗ್ ಮಾತ್ರ ಅಂತಾರೆ. ಮಧ್ಯರಾತ್ರಿಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಳ್ತಾರೆ. ಯಾಕಂದ್ರೆ ಕೃಷಿ ಮಾಡುವಂತ ಸಂದರ್ಭ, ಮಳೆ ಕೂಡ ಉತ್ತಮವಾಗಿ ಬರ್ತಾ ಇದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಸೊಸೈಟಿಯ ಒಳಗಡೆ ರೈತರು ತುಂಬಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸೊಸೈಟಿಯಲ್ಲಿರುವಂತಹ ಸಿಬ್ಬಂದಿ, ವಿತರಕರು ಯಾರ್ಯಾರು ಇರ್ತಾರಲ್ಲ ಅವರು ಮತ್ತು ರೈತರ ನಡುವೆ ವಾಗ್ವಾದ ಆಗುತ್ತೆ, ಗಲಾಟೆ ಆಗುತ್ತೆ. ರೈತರ ಬೇಡಿಕೆ ಒಂದೇ, ನಮಗೆ ಯೂರಿಯಾ ಬ್ಯಾಗ್ಗಳು ಬೇಕು, ಯಾಕಂದ್ರೆ ಕೃಷಿ ಚಟುವಟಿಕೆ ಮಾಡೋ ಸಂಬಂಧವಾಗಿ. ಮುಂಗಾರು ಬಿತ್ತನೆಗಾಗಿ ಬಿತ್ತಿದಂಥ ಬೆಳೆಗೆ ರಸಗೊಬ್ಬರದ ಕೊರತೆಯಿಂದ ಇವತ್ತು ರಾಣೆಬೆನ್ನೂರು ತಾಲೂಕು ಹರನಗಿರಿ ಗ್ರಾಮದಲ್ಲಿ ರೈತರು ಸೊಸೈಟಿಗೆ ನುಗ್ಗಿ ಸಾಕಷ್ಟು ಗೊಬ್ಬರ ಇಲ್ಲದ ಕಾರಣ ಇವತ್ತು ಏನು ಬಿತ್ತಿದಂಥ ಬೆಳೆಗೆ ಸರಿಯಾದಂಥ ಗೊಬ್ಬರ ಸರ್ಕಾರ ಸಪ್ಲೈ ಮಾಡ್ತಾ ಇಲ್ಲ. ಮತ್ತು ಈಗಾಗಲೇ 10,000 ರೂಪಾಯಿ ಖರ್ಚಾಗ್ತಿತ್ತು 1 ಎಕರೆಗೆ. ಇವತ್ತು ಏನು ಮುಳುಸಜ್ಜಿಯಿಂದ ಸಾಕಷ್ಟು 40,000 ರೂಪಾಯಿ 1 ಎಕರೆಗೆ ಖರ್ಚು ಬರ್ತಾ ಇದೆ. ಇವತ್ತು ಕೂಲಿ ಆಳು ಸಿಗ್ತಾ ಇಲ್ಲ. ದಯಮಾಡಿ ರಸಗೊಬ್ಬರ ಇವತ್ತು ಚಲುವರಾಯ ಸ್ವಾಮಿಯವರು ಕೃಷಿ ಸಚಿವರು ಒಂದು ಕಡೆ ಹೇಳ್ತಾರೆ, ರಸಗೊಬ್ಬರಗಳು ಗೊಬ್ಬರ ಎಲ್ಲ ಸರಿ ಇದೆ, ಎಲ್ಲರೂ ಸ್ಟಾಕ್ ಇಟ್ಟವಿ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ಇವತ್ತು ಕೃಷಿ ಸಚಿವರು ಕೂಡಲೇ ರಸಗೊಬ್ಬರ ಎಲ್ಲೆಲ್ಲಿ ಕೊರತೆ ಇದೆ ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾನ್ಯ ಕೃಷಿ ಸಚಿವರು ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಇಲ್ಲಾಂದರೆ ರೈತರು ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮತ್ತು ಏನು ಬೀಜ ಗೊಬ್ಬರಕ್ಕಾಗಿ ಕೇಳಕ್ಕೆ ಹೋದಂಥ ರೈತರಿಗೆ ಗೋಲಿಬಾರ್ ಆಗಿತ್ತು. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಕೂಡಲೇ ಸರ್ಕಾರ ರಸಗೊಬ್ಬರವನ್ನು ಸಪ್ಲೈ ಮಾಡುವಂಥ ವ್ಯವಸ್ಥೆ ಆಗಬೇಕಂತ ಈ ಮೂಲಕ ಆ ಸರ್ಕಾರಕ್ಕೂ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೂ ಮನವಿ ಮಾಡಿಕೊಡ್ತಾರೆ.